ತನ್ನ ಪತ್ನಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆ ಅಂತ ವ್ಯಕ್ತಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಇಲ್ಲೊಬ್ಬ ಪತಿ. ಕುಡುಗೋಲಿನಿಂದ ಕೊಚ್ಚಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲುಳ್ಳಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಗುಜನಟ್ಟಿ ಗ್ರಾಮದ ರಮೇಶ್ ಬಂಟ್ರೊಳ್ಳಿ ಕೊಲೆಯಾದ ವ್ಯಕ್ತಿ. ಕಲ್ಲುಳ್ಳಿ ಗ್ರಾಮದ ಬನಪ್ಪ ಒಡೆಯರ್ ಮತ್ತು ಲಕ್ಷ್ಮೀ ಒಡೆಯರ್ ಕೊಲೆ ಮಾಡಿರುವ ಆರೋಪಿಗಳು. ಬಸಪ್ಪನ ಪತ್ನಿ ಜೊತೆಗೆ ರಮೇಶ್ ಅನೈತಿಕ ಸಂಬಂಧ ಹೊಂದಿದ್ದಾನೆ ಅಂತ ಆರೋಪ ಕೇಳಿ ಬಂದಿತ್ತು. ಬನಪ್ಪನ ಪತ್ನಿ ಲಕ್ಷ್ಮಿ ಜೊತೆ ಫೋಟೋವನ್ನ ರಮೇಶ್ ತೆಗೆದುಕೊಂಡಿದ್ದ. ಲಕ್ಷ್ಮಿ ಒಡೆಯರ್ ಜೊತೆ ಇದ್ದ ಫೋಟೋವನ್ನ ವಾಟ್ಸ್ಆಪ್ ಸ್ಟೇಟಸ್ಗೆ ಕೊಲೆಯಾದ ರಮೇಶ್ ಹಾಕಿದ್ದ. ಇದನ್ನ ಕಂಡು ಸಿಟ್ಟಿಗೆದ್ದು ರಮೇಶ್ನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬನಪ್ಪನ ಕಾರ್ಯಕ್ಕೆ ಲಕ್ಷ್ಮಿ ಕೂಡ ಸಾಥನ್ನ ಕೊಟ್ಟಿದ್ದಾಳೆ. ಸ್ಟೇಟಸ್ ಹಾಕಿದ್ದಕ್ಕೆ ಆಕ್ರೋಶಗೊಂಡಿದ್ದಂತಹ ಬನಪ್ಪ ಹಾಗೂ ಲಕ್ಷ್ಮಿ ಕುಡುಗೋಲಿನಿಂದ ತಲೆ ಹಾಗೂ ಕುತ್ತಿಗೆ ಭಾಗಕ್ಕೆ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಕಲ್ಲುಳ್ಳಿ ಗ್ರಾಮದಲ್ಲಿನ ಮನೆಯ ಹಿಂಭಾಗದಲ್ಲಿ ರಮೇಶನನ್ನ ಭೀಕರವಾಗಿ ಕೊಲೆ ಮಾಡಿದ್ರು ಆರೋಪಿಗಳು. ಸದ್ಯ ಸೋಯಾಬೀನ್ ಬೆಳೆದಿದ್ದ ಜಮೀನಿನಲ್ಲೇ ಕೊಲೆ ಮಾಡಿದ್ದ ಪತಿ ಪತ್ನಿಯನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.